ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ KA37 ಸ್ಟುಡಿಯೋ BK ಬಸ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟು ಏನಪ್ಪ ಅಂತೀರಾ? ಸೊ ಏನಿಲ್ಲ ಗುರುವೆ, ಜಸ್ಟ್ ಒಂದು ಚಿಕ್ಕದಂಥ ಒಂದು ಸ್ಮಾಲ್ ಆದಂಥ ಒಂದು ಫ್ಯಾನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ. ಸೊ ಕೊನೆವರೆಗೂ ನೋಡಿ, ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಆ ಒಂದು ಫ್ಯಾನ್. ಜಸ್ಟ್ ನೀವು ಕೂಡ ಒಂದು ಬೈ ಮಾಡ್ಬೋದಾಗಿದೆ ಒಂದು ಆನ್ಲೈನ್ ಮೂಲಕ. ಸೊ ಈಗ ಇರುತ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚಿತವಾಗಿ ಯಾರೆಲ್ಲ ಹೊಸದಾಗಿ ನನ್ನ ಒಂದು ಚಾನಲ್ನ ವಾಚ್ ಮಾಡ್ತಿದ್ದೀರಾ ಇವತ್ತಿನ ಒಂದು ವೀಡಿಯೋದಲ್ಲಿ, ಸೊ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಹೇಳ್ತಾ. ಸೊ ಯಾಕಂದರೆ ಇವತ್ತಿನ ನಮ್ಮ ಪ್ರತಿಯೊಂದು ಅಪ್ಡೇಟ್ ಮಾಡುವಂಥ ಒಂದು ವೀಡಿಯೋಗಳು ಬಂದುಬಿಟ್ಟು ನಿಮಗೆ ಮುಂಚಿತವಾಗಿ ತಲುಪ್ತವೆ. ಸೊ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಗುರುವೆ, ಈ ಒಂದು ಫ್ಯಾನ 3 to 4 hour ಯೂಸ್ ಮಾಡ್ಬೋದು ಅಂತೀರಾ ಒಂದು ಕರೆಂಟ್ ಇಲ್ದಾಗೆ? ಹೌದು ಗುರು, ನಿಜ. ಯಾಕಂತ ಕೇಳಿ ಈ ಒಂದು ಫ್ಯಾನ್ ಬಂದ್ಬಿಡು ಒಂದು ರೀಚಾರ್ಜಬಲ್ ಬ್ಯಾಟ್ರಿನ ಕೂಡ ಹೊಂದಿದೆ. ನೀವು ಒಂದು ಸರಿ ಚಾರ್ಜ್ ಮಾಡಿದರೆ 3 to 4 hour ನೀವೊಂದು ನಿಮ್ಮ ಮನೆಯಲ್ಲಿ ಕರೆಂಟಿಂದ ಕೂಡ ಯೂಸ್ ಮಾಡ್ಬೋದಾಗಿದೆ ನೋಡಿ. ಮತ್ತು ಇದರಿಂದ ಇನ್ನೊಂದು ಉಪಯೋಗ ಆಗುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವಲ್ವ, ಈಗ ತಾನೇ ಹುಟ್ಟಿದಂಥ ಒಂದು ಮಕ್ಕಳು ಕೂಡ, ಸೊ ಆ ಟೈಮಲ್ಲಿ ಕರೆಂಟ್ ಇಲ್ದಾಗ ಅವು ಕೂಡ ಫುಲ್ಲು ಗಲಭೆ ಮಾಡ್ತಿರ್ತವೆ. ಇಂಥ ಟೈಮಲ್ಲಿ ಈ ಒಂದು ಫ್ಯಾನ್ನ ಯೂಸ್ ಮಾಡ್ಕೊಳ್ಬೋದಾಗಿದೆ. ಮತ್ತು ನಿಮ್ಮೊಂದು ಚಿಕ್ಕ ಶಾಪಲ್ಲಿ ಕೂಡ ಈ ಒಂದು ಫ್ಯಾನ್ನ ಇಟ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದಾಗಿದೆ. ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಅಜ್ಜಿಗೆ ಕೂಡ ಈ ಒಂದು ಫ್ಯಾನ್ ಬಂದುಬಿಟ್ಟು. ಸೊ ಮತ್ತೆ ಎಕ್ಸ್ಟ್ರಾ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಅನ್ಬಾಕ್ಸಿಂಗ್ ವೀಡಿಯೋನ, ಓಕೆನಾ? ಇವಾಗ ಒಂದು ಫ್ಯಾನ್ನ ಅನ್ಬಾಕ್ಸಿಂಗ್ ಮಾಡೋಣ. ಏನು ಇಷ್ಟೆಲ್ಲ ಸುತ್ತಬಿಟ್ಟಿದ್ದಾರೆ ಒಂದು ಫುಲ್ಲಾಗಿ. ಸೊ ಇವಾಗ ಕತ್ತರಿತಂಗೆ ಕಟ್ ಮಾಡ್ತಾ ಇದ್ವಿ, ಒಂದು ನೋಡೋಣ ಇವಾಗ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು. ಏನು ಗುರುವೆ, ಈ ರೇಂಜ್ಗೆ ಫುಲ್ ಸುತ್ತಬಿಟ್ಟಿದ್ದಾರೆ. ಓಪನ್ ಆಯ್ತಿದ್ರಿ, ನೋಡೋಣ ಏನಂತ ಹೇಳ್ಬಿಟ್ಟು. ಒಳಗಡೆ ಏನಿದೆ ಇವಾಗ ನೋಡಿ. ಆ ಒಂದು ಫ್ಯಾನ್ ಬಂದುಬಿಟ್ಟು ಎಷ್ಟೆಲ್ಲ ಪ್ಯಾಕ್ ಮಾಡ್ಬೇಕಾ ಒಂದು ಫ್ಯಾನಿಗೆ? ಓ ಮೈ ಗಾಡ್. ಬನ್ನಿ ನೋಡಿ, ಓಪನ್ ಆಯ್ತಾ ಇದೆ ಇವಾಗ. ಜಸ್ಟ್ ಒಂದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ವಿ, ನೀವು ಇಲ್ಲಿ ನೋಡ್ಬೋದು ಇವಾಗ. ಬಜಾಜ್ ಇನ್ಸ್ಪೈರಿಂಗ್ ಟ್ರಸ್ಟ್ ಫ್ಯಾನ್ ಬಂದುಬಿಟ್ಟು ಇದು ಜಾಸ್ತಿ ವೇಟ್ಲೆಸ್ ಇದೆ ಅನಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಇವಾಗ ಒಂದು ಆ್ಯಂಗಲಲ್ಲಿ ಕೂಡ ಶೂಟ್ ಮಾಡಿದ್ದಾನೆ ನಮ್ಮ ಕ್ಯಾಮ್ರಾಮ್ಯಾನ್ ಬಂದುಬಿಟ್ಟು. ಬಜಾಜ್ ಇನ್ಸ್ಪೈರಿಂಗ್ ಟ್ರಸ್ಟ್, ಓಹೋ ವಾಟ್ ಎ ನೈಸ್. ನೀವು ಇಲ್ಲಿ ನೋಡ್ಬೋದು ಇವಾಗ ಓಪನ್ ಆಗ್ತಾಯಿದೆ, ಕಡೆಗೆ ತೆಗೆದೇ ಬಿಟ್ಟೆ ನೋಡಿ. ಇಲ್ಲಿ ಒಂಥರ ಸಖತ್ತಾಗಿದೆ, ಆದರೂ ಎಷ್ಟೊಂದು ವೇಟ್ಲೆಸ್ ಆಗಿದೆ ಕೂಡ ಇದು. ನೀವು ಇಲ್ಲಿ ನೋಡ್ಬೋದು. ಒಂದು ಕಲರ್ ಬಂದುಬಿಟ್ಟು ವೈಟ್ ಕೂಡ ಇದೆ, ಮತ್ತು ಎಷ್ಟು ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಇಲ್ಲಿ. ಇದಾದ ನಂತರ ನೀವು ನೋಡ್ಬೋದು ಇಲ್ಲಿ ಇವಾಗ ಒಂದು ಫೈಬರ್ದು ಈ ಐಟಮ್ ಯೂಸ್ ಮಾಡ್ಕೊಂಬಿಟ್ಟು ಇನ್ನು ಫ್ಯಾನ್ನ ರೆಡಿ ಮಾಡಿದ್ದಾರೆ ಅನ್ಕೋತೀನಿ. ಸೊ ಒಳಗಡೆ ಬ್ಯಾಟ್ರಿ ಕೂಡ ಇದೆ ಅನ್ಕೋತೀನಿ, ಸ್ವಲ್ಪ ವೇಟ್ ಇದೆ ನೋಡಲಿಕ್ಕೆ ಕೂಡ ಇದು. ನೀವು ಇಲ್ಲಿ ನೋಡೋದು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಒಂದು ಮಿನಿ ಫ್ಯಾನ್ ಅಂತಲೇ ಹೇಳ್ಬೋದು ಗುರು, ಸಖತ್ತಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಕೂಡ. ನೀವು ಇಲ್ಲಿ ನೋಡ್ಬೋದು ಇವಾಗ ಒಂದು ಲೈಟ್ನ ಆನ್ ಮಾಡಿ ನೋಡೋಣ. ಹಾಗಾದರೆ ಇದಕ್ಕೊಂದು LED ಲೈಟ್ ಕೂಡ ಕೊಟ್ಟಿದ್ದಾನೆ ಸೆಂಟ್ರಲ್ಲಿ ನೋಡಿದ್ದು. ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ನಿಮಗೆ. ನೈಟ್ ಒಂದು ಟೈಮಲ್ಲಿ ಕರೆಂಟ್ ಹೋದಾಗ ಡಿಮ್ ಕೂಡ ಮಾಡ್ಬೋದು ಮತ್ತು ಡಿಪ್ ಕೂಡ ಮಾಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು ಇವಾಗ ನೋಡಿ. ಮತ್ತು ಒಂದು ಫ್ಯಾನ್ನ ಈಗ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಯಾವ ರೇಂಜಿಗೆ ಒಂದು ಓಡ್ತಾ ಇದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಇದರಲ್ಲಿ ಒಂದು ಚೇಂಜ್ ಕೂಡ ಮಾಡ್ಕೊಳ್ಬೋದಾಗಿದೆ ನೋಡಿ, ಒಂದು ಸ್ಪೀಡ್ನ ಕೂಡ ಆ ಥರ ಒಂದು ಇದು ಕೊಟ್ಟಿದ್ದಾನೆ. ಜೊತೆಗೆ ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಒಂದು ಫೋನ್ ಕೇಬಲ್ ಮೂಲಕ ನೀವು ಚಾರ್ಜ್ ಕೂಡ ಮಾಡ್ಬೋದಾಗಿದೆ ನೋಡಿ. ಈ ಕಾಮನಾಗಿ ಯಾವ ರೀತಿ ಒಂದು ಫೋನ್ನ ಚಾರ್ಜ್ ಮಾಡ್ತಾರೆ ಅದೇ ರೀತಿಯಾಗಿ 360 ಡಿಗ್ರಿ ಕೂಡ ಇದು ರೊಟೇಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಈ ಒಂದು ಫ್ಯಾನ್ನ. ಇಲ್ಲಿ ನೋಡ್ಬೋದು ನೀವು, ಒಂದು ಸಖತ್ತಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನಲ್ಲ ಗುರು. ಈ ಕೇಬಲ್ ಮೂಲಕ ನೀವು ನಿಮ್ಮ ಫೋನಿಗೆ ಯಾವ ರೀತಿಯಾಗಿ ಒಂದು ಚಾರ್ಜಿಂಗ್ ಇಡ್ತೀರಾ ಅದೇ ರೀತಿಯಾಗಿ ಕೂಡ ಇಲ್ಲಿ ಚಾರ್ಜಿಂಗ್ ಕೂಡ ಆಗ್ಬೋದಾಗಿದೆ. ಒಂದು 1 hour ಆಗಿದ್ರೆ ಸಾಕು, ಒಂದು 3 to 4 hours ಇದು ಚಾರ್ಜ್ ರನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ನೀವು ಈ ಒಂದು ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಇದು ಎಲ್ಲ ಎಷ್ಟೆಷ್ಟು ಒಂದು ವ್ಯಾಟ್ಸ್ನ ಹೊಂದಿದೆ, ಮತ್ತು ಇದು ಈ ಒಂದು ಯಾವ ಮಾಡಲ್ಲು ವೋಲ್ಟೇಜ್ ಎಷ್ಟು ಇದು ಕ್ಯಾರಿ ಮಾಡುತ್ತೆ, 5 DC ವೋಲ್ಟೇಜ್ನ ಕ್ಯಾರಿ ಮಾಡುತ್ತೆ. ಮತ್ತು ರಿಲೇಟಿವ್ ವೋಲ್ಟೇಜ್ ಬಂದ್ಬಿಟ್ಟು 7 ವ್ಯಾಟ್ಸ್ ಇದೆ ಗುರು, ಸಖತ್ತಾಗಿ ಕೊಟ್ಟಿದ್ದಾನೆ. ಒಂದು ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ ಅನ್ಕೋತೀನಿ. ನೀವು ಇಲ್ಲಿ ನೋಡ್ಬೋದು ಇವಾಗ ಒಂದು ಲೈಟಿಂಗ್ಸ್ನ ಆನ್ ಮಾಡೋಣ. ನೋಡಿ, ಅದು ಲೈಟಿನ ಫೋಕಸ್ಗೆ ಸರಿಯಾಗಿ ಕಾಣ್ತಾ ಇಲ್ಲ ಕೂಡ, ಫುಲ್ ಬ್ರೈಟ್ನೆಸ್ ಜಾಸ್ತಿ ಇದೆ ಅಲ್ವಾ. ಸೊ ಅದಕ್ಕೆ ಕ್ಯಾಮ್ರಿಗೆ ಫೋಕಸ್ ಅದಕ್ಕೆ ಹೋಗ್ತಾ ಇದೆ. ಇವಾಗ ಡಿಮ್ ಮಾಡ್ತೀನಿ ನೋಡಿ. ಲೈಟ್ ಆಫ್ ಆಯ್ತಲ್ವಾ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಯಾವ ರೀತಿಯಾಗಿ ಒಂದು ಆಪ್ಷನ್ಸ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಇವಾಗ ಕತ್ಲಲ್ಲಿ ನೋಡೋಣ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಒಂದು ಲೈಟಿಂಗ್ನ ಟೆಸ್ಟ್ ಮಾಡ್ತಾಯಿದ್ದೀವಿ ಇವಾಗ. ನೀವು ಇಲ್ಲಿ ನೋಡ್ಬೋದು ಇವಾಗ ಬ್ರೈಟ್ನೆಸ್ ಫುಲ್ ಇದೆ ಒಂದು ಫಸ್ಟಿಗೆ ಹಾಕಿದಾಗ, ಮತ್ತು ನೆಕ್ಸ್ಟ್ ಒಂದು ಬಟನ್ ಹಾಕಿದಾಗ ಡೌನ್ ಆಗುತ್ತೆ ಬ್ರೈಟ್ನೆಸ್ ಬಂದುಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದಾಗಿದೆ. ಇದಾದ ನಂತರ ಒಂದು ಫ್ಯಾನ್ನ ರೊಟೇಟ್ ಮಾಡಲಿಕ್ಕೆ ಕೂಡ ಒಂದು ಸೈಡಲ್ಲಿ ಬಟನ್ ಕೊಟ್ಟಿದೆ ನೋಡಿ, ಪವರ್ ಬಟನ್ ಪಕ್ಕದಲ್ಲಿ ನೋಡಿ. ಫಸ್ಟ್ ಒನ್ನಲ್ಲಿ ಸ್ಲೋ ತಿರುಗುತ್ತೆ,
ಸೆಕೆಂಡ್ ಒನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಇನ್ನು ರನ್ ಆಗ್ತಾಯಿದೆ ನೋಡಿ. ಇವಾಗ ಅದು ಕಾಣಿಸಲ್ಲ, ಬಟ್ ಕಾಣಿಸೋ ಥರ ನೆಕ್ಸ್ಟ್ ಒಂದು ಇವಾಗ ನೋಡ್ಬೋದು. ಇವಾಗ ಕಾಣುತ್ತೆ, ಸ್ವಲ್ಪ ಸರಿಯಾಗಿ ಗಮನಿಸಿ. ಹಾಂ, ನೋಡ್ತಾ ಇದ್ದೀರಲ್ವಾ. ಸೊ ಇವಾಗ ನೋಡಿ ಬ್ರೈಟ್ನೆಸ್ ಜಾಸ್ತಿ ಇದೆ ಫಸ್ಟು ಒಂದು ಸ್ಟೆಪ್ಪಲ್ಲಿ. ಈಗ ನೋಡಿ, ಇವಾಗ ಲೈಟ್ ಆನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡಿಮ್ ಆಗ್ತಾಯಿದೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಇವಾಗ ಫ್ಯಾನ್ ಆನ್ ಆಗುತ್ತೆ. ಫಸ್ಟ್ ಒಂದು ಬಡ ನೋಡಿದ್ರೆ ಸ್ಲೋ ಒಂದು ರೇಂಜ್ಗೆ ತಿರುಗುತ್ತೆ ನೋಡಿ. ನೀವು ಇಲ್ಲಿ ನೋಡ್ಬೋದು, ಈಗ ನೋಡ್ಬೋದಾಗಿದೆ. ಸೊ ಇದಾದ ನಂತರ ಮತ್ತೆ ಸೆಕೆಂಡ್ ಸ್ಟೆಪ್ ಇಟ್ನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಸ್ಪೀಡು ರನ್ ಆಗುತ್ತೆ. ಅದಾದ ನಂತರ ಇನ್ನೂ ಒಂದು ಆಪ್ಷನ್ ಕೊಟ್ಟಿದೆ, ತರ್ಡ್ ಸ್ಟೆಪ್ ಆಗಿದೆ ಅಂತಂದರೆ ಫುಲ್ ರನ್ ಆಗುತ್ತೆ. ಇದು ಬಂದ್ಬಿಟ್ಟು ಫ್ಯಾನು ಸಖತ್ತಾಗಿ ಒಂದು ಗಾಳಿ ಬರ್ತಾ ನಿದ್ದೆ ಕೂಡ ಸಖತ್ತಾಗಿ ಮಾಡ್ಬೋದಾಗಿದೆ ಇದರಿಂದ. ನೀವು ಇಲ್ಲಿ ನೋಡ್ಬೋದು ಅಲ್ವಾ. ಸೊ ಎಷ್ಟು ಸಖತ್ತಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಕೂಡ. ಹಾಗೆ ಇದ್ರದ್ದೊಂದು ವಾರಂಟಿ ಕಾರ್ಡು ಕೂಡ ಕೊಟ್ಟಿದ್ದಾರೆ. ಅಲ್ಲ, ಇದು ಒಂದು ಮ್ಯಾನ್ಯುವಲ್ ಕಾರ್ಡ್ ಅಂತೇಳಿ. ಇದನ್ನ ನೋಡ್ಕೊಂಬಿಟ್ಟು ನೀವು ಒಂದು ಫ್ಯಾನ್ನ ಏನೋ ಗೊತ್ತಿಲ್ಲದವರಿಗೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಈಗ ಒಂದು ಕಾರ್ಡಲ್ಲಿ ಕೊಟ್ಟಿದ್ದಾನೆ. ಇದ್ರ ಮೂಲಕ ನೀವು ಒಂದು ಫ್ಯಾನ್ನ ಕೂಡ ಆಪ್ರೇಟ್ ಮಾಡ್ಬೋದು. ಇದು ನೋಡ್ಕೊಂಬಿಟ್ಟು ಇದು ಎಷ್ಟೆಲ್ಲ ಯಾವ ಆ್ಯಂಗಲಲ್ಲಿ ಯೂಸ್ ಮಾಡ್ಬೋದು ಅಂತೇಳಿ. ಮತ್ತು ಇದು ಒಂದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದಾಗಿದೆ. ಬಟ್ ಇದು ಲೈಟಿಂಗ್ ಬೆಳಕಿಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ಆಮೇಲೆ ಇದರಲ್ಲಿ ಸೈಡಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ಇದು 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾನೆ. ಒಂದು ಬ್ಯಾಟ್ರಿದ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಬ್ಯಾಟ್ರಿ ಕೂಡ ಚೇಂಜ್ ಮಾಡ್ಬೋದಾಗಿದೆ. ಫ್ಯಾನ್ನ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಸೊ ಫ್ಯಾನ್ ಕೂಡ ನಿಮಗೆ ಇಷ್ಟ ಆಗಿದ್ದರೆ ಆ ಫ್ಯಾನ್ನ ಒಂದು ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಅಲ್ಲಿ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಬೈ ಮಾಡ್ಬೋದಾಗಿದೆ ನೋಡಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಹೆಚ್ಚಿನ ಒಂದು ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ.